ಕರ್ಕೊಂಡ್ ಹಾಕಿನ ಎಳೆಯಾಗಲ್ವೇ ರಾಯರೊಲಕ್ಕೆ. ಏ ತಡೀರಿ, ಈಗ ಸದ್ಯ ಹೋಗ್ತೀನಿ. ನಾನು ಆಳುಗಳಿಗೆ ಬೆಂಡಕಾಡಿಗೆ ಹೋಗಿ ಬರುತ್ತೇನೆ. ಈ ಹಣವನ್ನು ಮನೆಯಲ್ಲಿ ಆಗ್ಲೇ ಶೇಂಗಾ ಬಿಲ್ಲನ್ನು ತೆಗೆದುಕೊಂಡು ಬಂದ್ಬಿಟ್ರ? ಹೌದು ಗಂಗಾ, 10,000 ರೂಪಾಯಿ ಮಾರಾಟದ ಶೇಂಗಾ ಬೆಳೆಯು ಕ್ಯಾನ್ಸಲ್ ಮಾಡಿ 8,000 ಹಣದ ಗಂಟಾಯಿತು. ದಲಾಲಿ ಹಮಾಲಿ ಮಾಲೀಕರ ಮುರಿದು 4,000 ರೂಪಾಯಿ ಮಾತ್ರ ಬಂದಿದ್ದೇವೆ. ಅಲ್ಲ ರೀ, ಹೂತಾಯಿ ಚೆನ್ನಾಗಿ ಬೆಳೆದು ಹಣದ ಹೊಳೆ ಹರಿಸಿದರೂ ಕೂಡ ಈ ರೈತರಿಗೆ ಸಿಗೋದು ಬರೀ ಕಣ್ಣೀರೇ ಆಯ್ತಲ್ಲ ಸ್ವಾಮಿ. ಪ್ರತಿಭೆ ರೈತನ ಬೆಳೆ ಸೊಕ್ಕಾಯಿತು. ರೈತನ ಕತ್ತು ಸೇರಿ ರೈತನಿಗೆ ರೈತನ ಬಾಳು ಕಣ್ಣೀರೋ ಸಂದೇಶ ಗಂಗಾ. ಭಗವಂತ ಎಂದ ಕರೋದು ಈ ಭಗವಂತ. ಈಗ ಬಂದಿನಪ್ಪ. ಹೌದಣ್ಣ, ಈಗ ಬಂದಿ. ಇವಳ್ಯಾರಪ್ಪ ಹೆಣ್ಣು ಮಗಳು? ಇವಳದೊಂದು ದೊಡ್ಡ ಕಥೆಯಣ್ಣ. ಇವಳ ತಂದೆ ಚಂದ್ರನ ಮಗಳು. ಇವಳ ತಂದೆ ಯಾರ್ದೋ ಕೊಲೆ ಕೈವಾಡಕ್ಕೆ ಸಿಕ್ಕು ಸತ್ತು ಹೋಗಿಬಿಟ್ಟ. ಏನು ಇವರ ತಂದೆ ಚಂದ್ರ ಕೊಲೆ ಐತೆ? ಕೊಲೆ ಅಷ್ಟೇ ಕಣ್ಣು, ಇವಳ ಆಸ್ತಿ ಕೂಡ ರುದ್ರೇಗೌನ ಸೊತ್ತಾಗಿ ಹೋಗಿಬಿಟ್ಟಿದೆ. ಸ್ಥಿತಿಯಲ್ಲಿ ಬಿದ್ದ ನರಳುತ್ತಿರುವ ಈ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ಜ್ಯೋತಿಯಾಗಬೇಕೆಂದು ಕರೆದುಕೊಂಡು ಬಂದಿದ್ದೀನಿ. ಅದಕ್ಕೆ ತಮ್ಮಿಬ್ಬರ ಅನುಮತಿ ಇದ್ದರೆ ನಮ್ಮಿಬ್ಬರಿಗೆ ಇದೇನಪ್ಪ ಕುರಿ ಹುಡುಕಂದ್ರೆ ಹೋಗಿ ಮರಿಯನ್ನು ಹುಡುಕಿ ತಂದ ಬಿಟ್ಟಲ್ಲ. ಶಕ್ತಿ ನಿನ್ನ ಬೆನ್ನಿಂದ ಅಂತ ಪವಿತ್ರವಾದ ಸೋದರ ತೆಣಿಸಿ ಬಂದಪ್ಪ. ನಿನ್ನನ್ನು ಏನನ್ನು ಹೊರಸಲಿ ಕತ್ತಲು ಕಾಲ್ಗೆಚ್ಚಲು ನುಚ್ಚು ನೂರಾಗಿಸಿ ಸ್ವಚ್ಛ ಹೃದಯದಿಂದ ಅನಾಥ ಹೆಣ್ಣನ್ನು ಮದುವೆ ಹಾಕಿ ಅಂದಾಗ ಯಾರಿಗೆ ಅನುಮತಿ ಕೊಡಲಾರೆ? ಹಿಂದೆ ಮಗ ನಿಮ್ಮಿಬ್ಬರ ಗಾಂಧರ್ವ. ಕೊಂಡಂತಾಗಿದಲ್ಲ ಶಿವಶಕ್ತಿಯರ ಬಳಗ. ಏನಿಲ್ಲ ಬರೀ ಗೌಡ್ರಿ, ಕುಳಿತುಕೊಳ್ಳರಿ. ಕುಳಿತುಕೊಂಡು ಮಾತಾಡಕ್ ಗೌಡ್ರ ಕೆಲಸ ಅಲ್ರಿಪ್ಪ, ಅದು ನಮ್ಮ ಕೆಲಸ. ಯಾಕಂದ್ರ ಭೂಕಂದಾಯ ಉಸಲಿಗೆ ಬಂದೇವೆ. ಇದೇ ಹೇಳ್ತೀರಿ ತಲಾಟೆ ಅವ್ರೆ ಗೌಡ್ರಿ? ನಾನು ವರ್ಷ ಪ್ರತಿ ಹಣ ತುಂಬುತ್ತಾ ಬಂದಿದ್ದೇನೆ. ಸುಳ್ಳು ಹೇಳ್ತು ನೋಡ್ರಿ ನೀವು ತಲಾಟೆ ಅವ್ರ. ಸುಳ್ಳು ಹೇಳಿದ್ರೆ ನಂದೇನು ಹಾಡು ತುಂಬದೇನೋ ಶಿವಣ್ಣ. ದೇವರಾಣಿಯಾಗಿ 3 ವರ್ಷದ ಕಟಬಾಕಿ ನಿಂತೈತೆ. ಅದು ಅಲ್ಲದೆ ನಿಮ್ಮ ಅಣ್ಣ ತಮ್ಮರು 3 ಮಂದಿ ಜಾಯಿಂಟ್ ಆಗಿ ಕಸರೇ ಮುಸರೇ ಆಗಿ ನಿಮ್ಮ ಅಪ್ಪನ ಹೆಸರಿಗೆ 1500 ಕತ್ತು ನಿಂತೈತೆ. ನಾ ಸುಳ್ಳು ಹೇಳಿದ್ರ ನಮ್ ಗೌಡ್ರ ಕೇಳ. ಹೌದು ಶಿವ, ಕಡಬಾಕಿ ಇದ್ದಿದ್ದು ನಿಜ. ಕಟ್ಟಲೆಂದ ಮ್ಯಾಲಿನಿಂದ ಒತ್ತಡ ಇರ್ಲಕತ್ತಿದ್ದಾರೆ. ಅದಕ್ಕಾಗಿ ಎಲ್ಲರೂ ಸೇರಿ ಬಂದಿದ್ದೇವೆ ಹಣ ವಸೂಲಿ ಮಾಡಲಿಕ್ಕೆ. ಬೇಗ ಕಟ್ಟಿಬಿಡಿ. ಪ್ರತಿ ವರ್ಷ ನಾವು ಹಣ ಕಟ್ಟಿದ್ದೀವಿ ಅಂದ ಮೇಲೆ ಈಗ ನಾವು ಹಣ ಕಟ್ಟುವುದೇ ಇಲ್ಲ. ಹಣ ಕಟ್ಟದಿದ್ದರೆ ತುಂಬ ನೀನು ಪರಿಹರಿಸಬೇಕಾಗುತ್ತದೆ ಮಗನೇ. ಹಚ್ಚದ
ನನ್ನನ್ನು ಕಟ್ಟವನೊಂದು ದಿಟ್ಟವಾಗಿ ಮಾತನಾಡಲಕ್ಕೆ ನೀನು ತಲಾಟಿ ಕೈಯಲ್ಲಿ ವಾಲಿಕರಲ್ಲೇ ನನ್ನ ಮಗಳೇ. ಮತ್ತು 20 ಹಳ್ಳಿಗೆ ದೊಡ್ಡದಲ್ಲಿ ಅನಿಸಿಕೊಂಡಿರುವ ಆತು ಮೀರಿ ಮಾತನಾಡಿದರೆ ನಾನು ಕುಳಿತುಕೊಂಡ ಮಗನೇ ಎತ್ತರ. ನಮ್ಮನ್ನು ಕುದ್ದಿ ಕಲ್ಲುವನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಾಲೂಕ್ ತಹಸೀಲ್ದಾರ್ನಲ್ಲಿ ನನ್ನ ಮಗನೇ. ಇದು ನಮ್ಮಪ್ಪನ ಅನ್ನ ತಿಂದ ಉಳಿದಿರುವ ಅನ್ನಧೇಯ. ಇದಕ್ಕೆ ಸರಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆ ಅನ್ನ ತಿಂದ ದೇಯಲೇ. ಎದುರಿಗೆ ಮಗನ ನಿನ್ನ ತಮ್ಮನೊಂದಿಗೆ ಅವಾಜಾದ ಮಾತಾಡ್ತೀಯ ಸೂಳೆ ಮಗನ. ಎಷ್ಟು ಸಕ್ಕು ಬಂದಿದಲ್ಲ ಶಿವ ನಿನಗೆ. ಗೌಡ ನಾಲಿಗೆ ಬಿಗಿ ಹಿಡಿದ ಮಾತನಾಡಿಕೊಂಡು ಮಾತನಾಡಕ್ಕೆ ಕಲಿತು. ಇನ್ನೊಂದಕ್ಷರ ನಮ್ಮ ಮನತಕ್ಕೆ ನಾನು ಆದರೆ ನೀಲ ಮಣಿ ಅನ್ನ ತಿಂದ ಬೆಳೆದ ದೇಯ ಅಪ್ಪಣೆ ಕೊಟ್ಟು ಬಿಡಿದನಿ. ಮದದ ಮಂದಹಾಸದಲ್ಲಿರುವ ಇವರೆಲ್ಲರನ್ನು ತುಂಡರಿಸಿ ಈ ಮನೆಗೆ ಬೆಂಕಿ ಇಟ್ಟು ಬಿಡ್ತೀನಿ. ಹಾಗಾದರೆ ಮೊದಲ ಗುರಿಡು ಶಕ್ತಿ ಅದಿಗೆ ಹಾಗೆ ನೋಡ್ತೀನಿ. ನಾವು ತುಂಬ ಕಣ ತುಂಬೆ ಬಿಡುತ್ತೀವ್ರಿ. ಏನ್ ಅರ್ಥ ಮಾಡ್ರಿ ಅಣ್ಣ, ಎಂತ ಸಿಡಿತನದ ಮಾತನಾಡ್ತೀಯಣ್ಣ. ಇವರಿಗೆ ಹೆದರಿ ಇವರು ನನ್ನೆದೆಗೆ ಗುರಿ ಹಿಡಿಯುವ ಮೊದಲು ನಿನ್ನ ಆತ್ಮೀಯಾದರೆ ತೋರಿಸಿ ಹಾಕುತ್ತೇನೆ. ಏನನ್ನ ಏನು ಇರ್ತವೆ ಈ ಮಾತು ಏನಲ್ಲೇ ಗೌಡ. ಹಿರಿಯರಿಗೆ ಎದುರಾಗಿ ಮಾತನಾಡಬಾರದು. ಕೊಡುವ ಕಣ ಕೊಡುವುದು ನಮ್ಮ ಕರ್ತವ್ಯ. ತಲಾಟೆ ಅವರ ತಗೊಂಡು ಬಿಡ್ರಿ ಹಣವನ್ನು. ಕೊಡಣ್ಣ ಕೊಡು. ಈ ನಿನ್ನ ತಮ್ಮನನ್ನು ಹೊಡೆದು ಬಡದು ಇದೇ ರೀತಿ ಹಣವನ್ನು ಕೊಡುವುದಾದರೆ ಎಷ್ಟಂತ ಹಣದಿಂದ ಹಾಳಾಗುತ್ತದೆ ಅಣ್ಣ. ಎಲ್ಲಿದೆ ನಿನ್ನ ಹಣ? ಈ ಎಲ್ಲ ಹೋದ ಮೇಲೆ ನಿಶ್ಚಿತ್ತ ಇತರಾಯ್ತು. ಚಾಂಡಲ ಗೌಡನಿಗೆ ಕೈ ಎತ್ತಿ ಒಂದು ಕಾಸು ಕೊಡಬೇಡ. ಹೋರಾದಿದ್ದರೆ ನಿಲುವಿಗೆ ಹಚ್ಚಬೇಕಾಗುತ್ತದೆ ಈ ನಿಮ್ಮ ವಸ್ತುವನ್ನು. ಕಟ್ಟುವನೆಂದು ದಿಟ್ಟವಾಗಿ ಮಾತನಾಡಲಕ್ಕೆ ಸ್ವಲ್ಪ ಹಣ ಸಲುವಾಗಿ ದೊಡ್ಡ ಆದಂತ ಮಾಡ್ಕೋಬಾಡು ಶಿವಣ್ಣ. ನೀನು ತಿಳಿದ ಮದಿ ಮೇಲಾಗೆ ದೊಡ್ಡ ರೈತದಿ ಊರಾಗ ದಿನ ಹಿರಿತನ ಮಾಡ್ತಿಪ್ಪ. ನಿಮ್ಮ ತಮ್ಮನೊಂದಿಗೆ ಹಾರ್ಯಾಡಿ ಚೀರಾಡಿದ್ರೆ ಹುತ್ತರ ಆಗೋದು ಖಂಡಿತ. ಹೆಚ್ಚಿಗೆ ಮಾತನಾಡಿ ಹೊತ್ತು ಕೊಯ್ದೆನು. ಎಚ್ಚರದಿಂದ ಮಾತನಾಡಿ ಹೊರಟು ಹೋಗು. ಕೈ
ಮುಂದೆ ಮಾಡಿದ್ರೆ ನನ್ನ ಮ್ಯಾಲ ಆಣೆ. ಕೈ ಮಿಡಿದು ಮಾಡಿದ ಶಕ್ತಿ ನಾನೇ ಆಗಿದೆ. ತಗೊಂಡು ಬಿಡ್ರಿ ಹಣವನ್ನು. ಈದ್ರಿ ಬುದ್ಧಿವಂತರ ಮಾತ ತೆಗೆದುಕೋತಮ್ಮನೆ ಶಿವಣ್ಣ ನಿನ್ನ ಪೌತಿ. ಗೌಡ್ರ ಹೊತ್ತಾಗುತ್ತೆ ನಡ್ರಿ ಕುಡಿಯಾಕ. ಅಣ್ಣ ಇದನ್ನೆಲ್ಲ ನೀನು ಹಚ್ಚಿಕೊಳ್ಬೇಡ. ಇದೇನ ನೀನು ಮಾಡುತ್ತಿರುವ ಅಂಜಬೂರ್ಕದ ಕೆಲಸ. ಇದಕ್ಕೆಲ್ಲ ನಾನಿದ್ದೇನೆ. ಇದೇ ರೀತಿ ಅವರಿಗೆ ಹೆದರುತ್ತಾ ಎಲ್ಲ ಆಸ್ತಿ ಹಣ ಆಸ್ತಿ ಎಲ್ಲ ಕೊಟ್ಟು ಬಿಡು. ಈ ಎಲ್ಲ ಹೋದ ಮೇಲೆ ಚಿತ್ತ ಇದ್ದರಾಯ್ತು. ಸತ್ಯದ ಮಾತು ಸತ್ಯದಿ ಕಲಿದಲೇ ಸೋದರ. ಈ ರೈತನಿಂದಾದ ಕರ್ಮದ ಗಂಟು ಅಂಟಿಕೊಂಡಿದೆ, ಒಂದೇ ಅಂಟಿಕೊಂಡಿದೆ. ಯಾಕಂದರೆ ಈ ಭೂತಾಯಿ ಮಡಲಲ್ಲಿ ಹುಟ್ಟಿ ಬೆಳೆ ತುಂಬ ರೈತನ ಕತ್ತು ಹಿಚ್ಕಿದ್ರೆ ಅಲ್ಲದೆ ಕಟುಗೆಯ ಸರ್ಕಾರ ಹೊಸವಾಯಿತು ಅಂದಾಗ ನನಗೆ ನಿನಗೆ ಏನಂತ ಉತ್ತರಿಸಮ್ಮ, ಏನಂತ ಉತ್ತರಿಸಲಿ? ಹಿಂದೆ ಈ ರೈತ ಮುಂದೆ ಎಂತ ಗಣ್ಣಾದ್ರು ಎದುರಿಸು ಯಾರಿಗೆ ಗೊತ್ತು? ಹುಷಾರಿ ಶಕ್ತರ ಮನೆ ಅಂದ್ರೆ ಇದೇನ್ರಿ? ಹೌದು ಬನ್ನಿ ಸಾಹೇಬ್ರೆ, ಏನಾಗ್ಬೇಕಾಗಿತ್ರಿ? ಬರ್ಬೇಕಾದ ಬಾಕಿ ಬರ್ಬೇಕಿತ್ತು, ಅದಕ್ಕೆ ಬಂದೆ. ಅಂದ್ರೆ ಅಂದ್ರ ಏನ್ ತಿಳಿಸೋದೈತ್ರಿ ನಿಮ್ಗ? ನಮ್ ಕೈಯಲ್ಲಿ ಪುಸ್ತಕ ನಮ್ ಡ್ರೆಸ್ ನೋಡಿದಾಗ ಗೊತ್ತಾಗೋದಿಲ್ಲ. ನಾನು ನಿಮ್ಮ ಮಂಡಳಿಗೆ ಹೊಸದಾಗಿ ಬಂದ ವಸೂಲಿ ಕ್ಲಾರ್ಕ. ಈಗಲೇ ನಿಮ್ಮ ಅಕೌಂಟ್ ಪಟ್ಟಿ ಬಾಳ್ಕಿ 4 ವರ್ಷದಿಂದ ನಿಂತು ಹೋಗಿದೆ, ವಸೂಲಿ ಮಾಡ್ಲಿಕ್ಕೆ ಬಂದಿರುವೆ. ಇದೇ ಹೇಳ್ತೀರಿ ಸಾಹೇಬ್ರೆ, ಪ್ರತಿ ವರ್ಷ ನಾನು ಹಣ ತುಂಬುತ್ತಾ ಇದ್ದೇನೆ. ನೀವು ಸುಳ್ಳು ಹೇಳ್ತೀರ ಸಾಹೇಬ್ರದ್ರಾಗೆ. ನೋಡ್ತಮ್ಮ, ನಾ ಸುಳ್ಳು ಹೇಳಕ ಪಂಚಾಯತಿ ಪಂಚಾಪಲ್ಲ, ಶುದ್ಧ ಮುಸಲ್ಮಾನಿದೀನಿ. ನೀವು ತುಂಬುತ್ತಾ ಬಂದಿರೋ ಹಣ ಮೊದಲವ್ರು ಎತ್ತಿ ಹಾಕಿದಾರ. ನಾನೇನ್ ಮಾಡ್ಲಿ? ಹೇಗ್ ಮಾತ್ರ 800 ಕೊಟ್ಟು ಪೋತಿ ಪಡೆದುಕೊಳ್ರಿ. ಓ ತಂದೆ ಗಂಗಾಧರ, ಎಂತ ಅಗ್ನಿ ಪರ್ಸನ ತಂದೆ ನೋಕಿದೆಪ್ಪ ಸಾಹೇಬ್ರೆ. ಪ್ರತಿ ವರ್ಷ ನಾನು ತುಂಬಿದ್ದೇನೆ, ಬೇಕಂದ್ರೆ ಪಾವತಿ ಒಳಗೋಗಿ ತಗೊಂಡ್ಬರ್ತೇನೆ, ನೋಡ್ಕೊಂತೇನೆ. ಸಾಹೇಬ್ರೆ ಪಾವತಿ ತೋರಿ ನೋಡ್ರಿ, ನಾವು ತುಂಬಿದ್ದೇನೆ. ಇವು ನಮ್ಮ ಮಂಡಳದ ಪಂಚಾಯತಿ ಪೋತಿ ಅಲ್ಲ, ಶಕ್ತಿ ಅವರೇ. ಆ ಚಾಂಡಲ್ ನಿಮ್ಗೆ ಮೋಸ ಮಾಡಿ ಹಣ ಎತ್ತಿ ಹಾಕಿದ್ದಾರೆ. ಈಗ ಮಾತ್ರ ನೀವು ಹಣ ತುಂಬಲೇಬೇಕು. ಶಕ್ತಿ ಅವರೇ, ಈಗ ಮಾತ್ರ ನೀವು ಹಣ ತುಂಬಲೇಬೇಕು. ನಕಲಿ ಪಾವತಿ ಎಲ್ಲ ಮೋಸಗಾರ ನನ್ನ ಮಗನೇ. ಅಣ್ಣ ಅವನ್ ಎಲ್ಲೇ ಇದ್ದರೂ ಪತ್ತೆ ಹಚ್ಚು. ವಾಹನ ನಾನು ವಸೂಲಿ ಮಾಡ್ತೀನಿ, ಅದಕ್ಕೇನು ಚಿಂತೆ ಮಾಡಬೇಡ. ಅವನು ಎಲ್ಲಿರೋನು, ಯಾವ ಕಡೆ ಇರೋನು ಯಾರಿಗೆ ಗೊತ್ತು? ಕಾಲ ನೆಮ್ಮದಿ ಅದರಾಗಿ ಬಡ ರೈತರ ರಕ್ತ ಎನ್ನುತ್ತಾಗ ಯಾರೇನು ಮಾಡಬೇಕು? ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕಣ್ಣ. ಹೀಗೆ ಎದುರುತ್ತಾ ಕುಳಿತರೆ ಹೋಗು ಸಂಪತ್ತು ಆಸ್ತಿ ಎಲ್ಲ ಹೋಗಲಿ. ಈ ಕೊಡ್ಡಿಯ ಶಕ್ತಿ ಏನೆಂಬುದೊಮ್ಮೆ ತೋರಿಸಿಬಿಡ್ತೇನೆ ಈ ಸಮಾಜದ ಜನಕ್ಕೆ. ಸಾಹೇಬ್ರೆ ತುಂಬಿ ಬಿಡ್ತು ತೋರಿ ಹಣವನ್ನು. ಆಯ್ತು, ಈ ಪೌದಿಯನ್ನು ಸರಿಯಾಗಿ ಕಾಯ್ದಿರಿಸಿರಿ. ಸೋದರ ಇದೇ ಅನ್ಯಾಯ ಹೋಗುತ್ತಾ ಹೋದರೆ ಈ ರೈತ ಎಂತ ಬದಬೇಕು, ಈ ರೈತ ಎಂತ ಕೊರಬೇಕು ಸ್ವತಂತ್ರ. ಅಣ್ಣ, ಸ್ವತಂತ್ರ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರ್ತತಿ. ಅದಕ್ಕೇನು ನೀನು ಚಿಂತಿಸಬೇಡ.
ಶಕ್ತಿ ಅವರೇ ನಿಮಗೊಂದು ಕಾರ್ಡ್. ಶಕ್ತಿ ಅಣ್ಣ ಏನಾಯ್ತು ನೋಡ್ರಿ ಮಾವನವರಿಗೆ? ಅಣ್ಣ ಏನಾಯ್ತಣ್ಣ? ಅತ್ತಿಗೆ ಒಳಗೆ ಹೋಗಿ ಒಂದು ಗ್ಲಾಸ್ ನೀರು ತಗೊಂಡು ಬನ್ನಿ. ನಿಮ್ಗಾದ್ರೆ ಅಯ್ಯೋ ಏನಾಯ್ತು ನೋಡ್ರಿ ಮಾವನವರಿಗೆ? ಏನು ಇಲ್ಲ, ಸ್ವಲ್ಪ ಮೂರ್ಛೆ ಬಂದಂತ ಆಗ್ತೇ ಯಮನ. ಸೋದರ ಎತ್ತು ಸಹಿಸಲಪ್ಪ ಈ ಸಂಗಡದ ಭಾರವನ್ನು. ಬೆಳೆಯಲ್ಲ ಸತ್ತು ಹುಟ್ಟಿ ಬಂದದ್ರಲ್ಲಿ ಕೇವಲ 4,000 ರೂಪಾಯಿ ಹೊಟ್ಟೆ ಬಾಡಿಗೆ ಇಟ್ಟು ಕಟಕ ನೌಕರಿ ಪಾಲಾಗಿ ಹೋಯ್ತಪ್ಪ. ಎತ್ತು ಸಹಿಸಲಿ ಎತ್ತು ಬಾರಲಿ. ಅಲ್ಲ ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ ಅಂದ್ರೆ ಮುಂದೆ ಏನ್ರಿ ಮಾಡುವುದು? ಮಾತಾಡೋದು ನಿರ್ಗತ ಆಗಿದ್ದೀನಿ ಗಂಗಾ. ಒಮ್ಮೆ ನೋಡಿದ್ರೆ ಪ್ರಾಣ ತ್ಯಾಗ ಮಾಡಬೇಕಾಗಿತ್ತದೆ, ಒಮ್ಮೆ ನೋಡಿ ಆಳ ಸರ್ಕಾರ ಸುಟ್ಟು ಹಾಕಬೇಕು ಅನ್ನಿಸ್ತದೆ. ಏನು ಮಾಡಲಿ ಏನ್ ತೊಳೆಯಲಿ? ಓ ತಂದೆ ಗಂಗಾಧರ, ಈ ರೈತನ ಪ್ರಾಣ ಅನ್ಯಾಯ ಸರಿ ಕಾಣುತ್ತದೆ ಭಗವಂತ, ಸರಿ ಕಾಣುತ್ತದೆ. ಬೆಳೆದಲ್ಲಿ ಹತ್ತು ಉಳಿದು ಜೋಡಿ ಹತ್ತು ಕಟ್ಟಿ ಬಿತ್ತಿ ಬೆಳೆದರು. ಈ ರೈತನ ಕೂಡ ಒಂದು ಕಾಸು ಇಲ್ಲದಂತಾಯಿತು. ರೈತರು ಜಗಳ ಆದಂತ ಹೇಳ್ತಿರುವಾಗ ಈ ಲಂಚ ಕೋರದೆ ಕಟುಕ ಪಾಲಾಗಿ ಹೋಯಿತು. ಅಳಬೇಡಣ್ಣ, ಅಳಬೇಡ. ಸಮಾಧಾನ ತೆಗೆದಿಕ್ಕು, ಅದಕ್ಕೆಲ್ಲ ನಾನಿದ್ದೇನೆ. ಎಂತ ಸಹಿಸೋಕಿತಮ್ಮ? ಬ್ರಹ್ಮ ಸಹಿಸಿದ ಬ್ರಹ್ಮ 4 ವೇದದಿಂದ ಈ ಬ್ರಹ್ಮ ರಾಕ್ಷಸ ಕೈ ಕಾಲ ಕತ್ತಸ ರೈತರನ್ನು ಎಂತ ಸಹಿಸಬೇಕು ಈ ರೈತನ ಕತ್ತು? ಅದನ್ನೆಲ್ಲ ನೀ ಹಚ್ಚಿಕೊಳ್ಳಬೇಡಣ್ಣ, ಅದಕ್ಕೆ ನಾನಿದ್ದೇನೆ. ಸಾಮ ರಾಕ್ಷಸನ್ನು 4 ವೇದಗಳನ್ನು ಕೊಚ್ಚಿಕೊಂಡ ಹೋದ ಹರಿನಾರಾಯಣ ಎನ್ನುವ ಆ ನಾರಾಯಣ ನೀರಿನಲ್ಲಿ ಮುಚ್ಚಿಕೊಳ್ಳುತ್ತಿರುವ ಸೋಮ ರಾಕ್ಷಸನನ್ನು ಎತ್ತಿ ತಂದು ಸತ್ಯ ಎಂದು ಹಾಗೆ ಮಾಡದಿದ್ದರೆ ನಾನು ನಿನ್ನ ತಮ್ಮ ಶಕ್ತಿನೇ ಅಲ್ಲ. ನನಗೆ ನಂಬಿಕೆ ಇದೆಪ್ಪ, ನೀನು ಗಂಡಲಿ ಗಂಡನೆಂದು ನೀ ಹೇಗೆ ಕೆಲಸ ಮಾಡ್ದ ನನಗೆ ನಂಬಿಕೆ ಇದೆ. ಹಿಂದೆ ಮುಗಿಯಲಿ ನಿಮ್ಮ ಇಬ್ಬರ ಗಾಂಧರ ಯುವ ಗಂಗಾ ಮಾಲನು ತಮ್ಮನ ಮದುವೆಯನ್ನು ಮಾಡಿಕೊಡು. ಯಾಕೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತಿ ಮೈದ್ನ? ಸುಮ್ಮನೆ ಅಲ್ಲಿ ನಮ್ಮ ಮೈದ್ ನಾವು ಹೊಸ ಮಾಲಿ ಹೇಳಿ ಬಂದಾನಂತ, ಅದಕ್ಕೆಲ್ಲ ಶಾಣೆ ಅದ ನಾವು. ಎಲ್ಲದಕ್ಕೂ ಶಾಣೆ ಅದಾನ. ಇದು ನಮ್ಮ ಮದುವೆ, ಇದು ಯುದ್ಧ ಅಲ್ಲಿದು. ಈಗಾರ ಕೊಡ್ಲಿ.
ಯಪ್ಪ ನೀ ಮಾಲಿ ಎಲ್ಲಿ ಇಟ್ಟಿಯ ನನಗೂ ಗೊತ್ತಿಲ್ಲ ಸಿಗುವಲ್ಲ ಅವು ತಗೋ ಇದ್ರಾಗ ಮಾಡ್ಕೊ ಮದ್ವಿ ತಗೋ ಯಪ್ಪ. ಹಲೋ ಮೈದ್ನ ನೀ ಹಿಂಗೆಲ್ಲ ಮಾಡಿದ್ರೆ ಸಂಸಾರ ಮಾಡಂಗಿಲ್ಲ ಮನಿ ಬಿಟ್ಟು ಹೋಗ್ಕಾಳು ಹಂಗ್ ಮಾಡ್ಬೇಡು ಇದು ಕರೆ ಹೇಳಿದ್ರಿ ನೋಡು ಹಂಗ ಅದನ್ನ ಹೇಳಾಕತ್ತೀನಿ ನೀ ಹಂಗೆಲ್ಲ ಸಿಟ್ಟಾಗ್ಬೇಡ ಸುಮ್ಮನೆ ಮೈದ್ನ ಕಾಲ್ ಮುನ್ಸಾಕತ್ತೆ ಅವು ಕಾಲ್ ಮುನ್ಸಾಕತ್ತ ಸರ್ ಈಗ ಯಪ್ಪ ನಿನ್ನ ಮದುವೆ ಆಗೈತಿ ಈಗರ ಮುಖ ಯಾಕೆ ಗಂಟು ಹಾಕಿ ನಗು ಇದಕ್ಕೆ ಈ ಹರಿದೋಗಿತ್ತಾರ್ರಿ ಅಲ್ಲಿ ತಂಗಿ ಈಗ ದೂರ ಬಂದ್ರಿ ಹೆಂಗ್ಯವ ನೋಡ್ರಿ ಹೆಂಗೈತಿ ಇರ್ಲಿ ಇರ್ಲಿ ಈಗ ಮದುವೆ ಆಗೈತಲ್ಲ ಎಲ್ಲ ಸರಿ ಹೋಗ್ತಾನ ಎಲ್ಲ ಸರಿ ಹೋಗ್ತಾನ ಅಂದೆ ಯಾವಾಗ ಸರಿ ಹೋಗ್ತಾರೋ ಏನೋ ಈಗ ಕೊಡ್ಲಿ ಬಿಟ್ರೆ ಸಾಕಾಗೈತಿ ನನಗೆ ಏನವ ನೀ ಕೊಡ್ಲಿ ಅಲ್ಲಿ ಐತಿ ನೀನು ಏನಂದಿ ನೀನು ಅಂತೇಳಿನಿ ಅಂದಕ್ಕೆ ನೀನ ಯಪ್ಪ ನಾನು ಹೇಳುವಟ್ಟು ಹೇಳಿನಿ ಮತ್ ಬಂದ್ಯಾ ಹಿಂಗ್ಯಾಕ್ ಮಾಡಾಕತ್ತೀವಿ ಏನಾಗೈತಿ ನಿನಗ ಅತ್ತಿಗೆ ನೀ ಯಾಕ ಚಿಂತೆ ಮಾಡ್ತಿದ್ದೆ ಪ್ರತಿದಿನ ರಾತ್ರಿ ಇರುವುದೇ ಯಮುನಾ ಹಾ ಯಮುನಾ ರೀ ನಮ್ಮ ಮೈದ್ ನಾ ಏನು ಚಿಂತೆ ಮಾಡ್ಬೇಡ ಹೇಳ್ಯಾನ ನೋಡ್ರಿ ರೀ
ರೀ ನಾವು ನಾವು ಹೋಗೋಣ ನೋಡ್ರಿ ರೀ ಬರ್ರಿ ದೇವ್ರ ಯಮುನಾ ಪವಿತ್ರ ದೇಶದಿಂದ ಬೆಳಗಿದ ಯಮುನಾ ಗಂಗಾ ಸತಿಪತಿ ಎಂದು ಆಗಿ ಒಂದಿನ ಅದು ಜ್ಯೋತಿ ಬೆಳಗಿಸಬೇಕು. ಹಾ ನಿಮ್ಮಿಬ್ಬರ ಬಾಳ ಬಳಿ ಹಬ್ಬಿ ದೇಶದ ಹಂದರವಾಗಲಿ. ನೊಂದು ಬಳಲುತ್ತಿರು ಯಮನೆ ಶಕ್ತಿ ಕೈ ಹಿಡಿದು ಬಾಳ ಕೀರ್ತಿಗೆ ಸಾಗಲಿ. ಮಾವ ಬನ್ನಿ ಎಲ್ಲರೂ ದೇವರ ದರ್ಶನ ಹೋಗೋಣ.